ಈಗಾಗಲೇ ರಾಜ್ಯದಲ್ಲಿ 4 ಸಾರಿಗೆ ನೌಕರರಿಂದ ಬೆಂಗಳೂರು ಚಾಲೋಗೆ ಕರೆ ನೀಡಲಾಗಿದೆ. ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ 4 ಸಾರಿಗೆ ನೌಕರರಿಂದ ಈಗಾಗಲೇ ಬೆಂಗಳೂರು ಚಲೋ ಫ್ರೀಡಂ ಪಾರ್ಕ್ನಲ್ಲಿ ಕರೆ ಕೊಡೋದ್ರ ಮೂಲಕ ಪ್ರತಿಭಟನೆ ಸಾಗ್ತಾ ಇದೆ. ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. 26 ತಿಂಗಳ ಹಿಂಬಾಕಿ ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅನ್ನೋದಾಗಿ ಡಿಕೆ ಸ್ಪಷ್ಟಪಡಿಸಿದ್ದಾರೆ. ಸುಮಾರು 1271.92 ಕೋಟಿ ರೂಪಾಯಿಯ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನ ನೀಡಿದೆ. ಸದ್ಯ ನೌಕರರಿಗೆ ಅಷ್ಟು ಹಣ ನೀಡಿದೀವಲ್ಲ, ಖುಷಿ ಪಡಬೇಕು ಅಂದಿದ್ದಾರೆ. ಸರ್ಕಾರದ ಪರಿಸ್ಥಿತಿಯನ್ನ ನೌಕರರು ಅರ್ಥ ಮಾಡ್ಕೊಳ್ಬೇಕು ಅಂತ ಪ್ರತಿಪಕ್ಷಗಳು ಈಗಾಗಲೇ ಸರ್ಕಾರದ ಬೊಕ್ಕಸ ಬರಿದಾಗಿದೆ ಅಂತ ಹೇಳೋದಕ್ಕೂ ಇವ್ರು ಕೊಡುವಂತ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗೂ ಇಷ್ಟು ಖುಷಿ ಪಡಬೇಕು ಅಂದ್ರೇನು ಬಿಟ್ಟಿ ಕೆಲಸ ಮಾಡಿದಾರಾ ಅನ್ನೋದು ಕೆಲವೊಂದಷ್ಟು ಪ್ರಶ್ನೆ. ಸಂಬಂಧಪಟ್ಟಂತೆ 38 ತಿಂಗಳ ಹಿಂಬಾಕಿ ಕೇಳ್ತಿದ್ರೆ 26 ತಿಂಗಳಿನಲ್ಲೇ ಹಿಂಬಾಕಿ ಕೊಡೋದಕ್ಕೆ ಈಗ ಸಜ್ಜಾಗಿರೋದು, ಜೊತೆಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದ ಮೂಲಕ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಈಗಾಗಲೇ 38 ತಿಂಗಳ ಹಿಂಬಾಕಿಯಲ್ಲಿ 26 ತಿಂಗಳ ಹಿಂಬಾಕಿ ಮಾತ್ರ ಕೊಟ್ಟು ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇರುವಂತ ಪ್ರತಿಭಟನೆಯ ಕಿಚ್ಚನ್ನ ಆರಿಸುವ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಿದ್ಯಾ ಅಂತ. ಜಯನ, ಸರ್ಕಾರ ಮತ್ತು ಇದೀಗ ಸಾರಿಗೆ ನೌಕರರ ಒಂದು ಅಸಮಾಧಾನಕ್ಕೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ವಿಚಾರದಲ್ಲಿ ಸಾರಿಗೆ ನೌಕರರು ಸರ್ಕಾರ ಈ ಒಂದು ಪಟ್ಟಣ ನಮ್ಮ ಒಂದು ಬೇಡಿಕೆಯನ್ನ ಈಡೇರಿಸಲೇಬೇಕೆಂಬ ಒತ್ತಾಯದೊಂದಿಗೆ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ಪ್ರಮುಖವಾಗಿ 28 ತಿಂಗಳ ಬಳಿದವರಿಗೆ 38 ತಿಂಗಳ ಒಂದು ಹಿಂಬಾಕಿ ಕೊಡುವಂತೆ, ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ವೇತನ ಪರಿಷ್ಕರಣೆಗೆ ಒತ್ತಾಯಿಸಿ ಇಂದು ಸಾರಿಗೆ ನೌಕರರು, ಪ್ರಮುಖವಾಗಿ ಸಾರಿಗೆ ಇಲಾಖೆಯಿಂದ ಎಲ್ಲ ಉನ್ನತ ಅಧಿಕಾರಿಗಳು ಸೇರಿದಂತೆ ಮುಷ್ಕರ ಮಾಡೋದಕ್ಕೆ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ. ಈಗಾಗಲೇ ಆ ಒಂದು ಮುಷ್ಕರವನ್ನ ತಣ್ಣಗಾಗಿಸುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಹಲವು ಬಾರಿ ಕಸರತ್ತನ್ನ ಮಾಡಿದ್ರು. ನಿನ್ನೆಯೂ ಕೂಡ ಹಲವು ಬಾರಿ ಸಭೆನ ಕರೆದಿದ್ರು. ಆ ಸಭೆಯಲ್ಲೂ ಕೂಡ ಒಮ್ಮತ ನಿರ್ಧಾರಕ್ಕೆ ಬರದ ಹಿನ್ನೆಲೆ ಇಂದು ಪ್ರಮುಖವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶನ ಹೊರಹಾಕ್ತಾ ಸದ್ಯದ ಪರಿಸ್ಥಿತಿಯಲ್ಲಿ ಏನು 26 ತಿಂಗಳ ಬದಿಗೆ 38 ತಿಂಗಳ ಒಂದು ಏನು ಹಿಂಬಡ್ತಿ ಇದೆ ಅದನ್ನ ಕೊಡುವಂತೆ, ಜೊತೆಗೆ ವೇತನ ಪರಿಷ್ಕರಣೆಗೆ ಸದ್ಯದಲ್ಲೇ ಈಗಿನ ಪ್ರಸ್ತುತ ತಿಂಗಳಿಂದಲೇ ಜಾರಿಗೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ಪ್ರತಿಭಟನೆಯನ್ನು ಸರ್ಕಾರ ಸದ್ಯದ ಮಟ್ಟಿಗೆ ಏನು ತನಿಖಾಗಿಸುವಂತ ನಿಟ್ಟಿನಲ್ಲಿ ಎಲ್ಲಾ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ತಿದ್ದಾರೆ. ಅವ್ರನ್ನ ಮನವೊಲಿಸುವಂತ ಒಂದು ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಅಥವಾ ಸಾರಿಗೆ ನೌಕರರಾಗ್ಲಿ ಈ ಒಂದು ಸರ್ಕಾರದ ಒಂದು ಮನವೊಲಿಸುವಂತ ಒಂದು ತಂತ್ರಕ್ಕೆ ಕಿವಿ ಕೊಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನ ಕೈಗೊಳ್ಳೋದಿಲ್ಲ. ಜೊತೆಗೆ ಸರ್ಕಾರ ಈ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ರಾಜಕೀಯ ಮಾಡದೆ ನಮ್ಮ ಒಂದು ಬೇಡಿಕೆನ ಈಡೇರಿಸಬೇಕು. ಯಾಕಂತಂದ್ರೆ ಕಳೆದ 6 ತಿಂಗಳಿಂದ ನಾವು ನಿರಂತರವಾಗಿ ಬೇಡಿಕೆನ ಸಲ್ಲಿಕೆನೆ ಮಾಡ್ತಾನೆ ಇದ್ದೇವೆ. ಆದ್ರೆ ಸರ್ಕಾರ ಯಾವುದೇ ರೀತಿಯ ಒಂದು ಈ ಒಂದು ವಿಚಾರಗಳಿಗೆ ಕಿವಿ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಒಂದು ಬೇಡಿಕೆನಿದೆ, ಆ ಬೇಡಿಕೆನ ಈಡೇರಿಸಿ ಎಂಬ ಒಂದು ಒತ್ತಾಯದೊಂದಿಗೆ ಏನು ಸಂಬಂಧಪಟ್ಟಂತ ಸಚಿವರಿಗೆ ಮನವಿ ಮಾಡಿದ್ರು ಕೂಡ ಸಚಿವರು ಈಗ ಕೊಟ್ಟಿದ್ದೇವಲ್ಲ ಅದಕ್ಕೆ ಖುಷಿ ಪಡುವಂತ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಈಗ ಪ್ರತಿಭಟನೆಯನ್ನ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಅದು ಸಫಲ ಆಗುತ್ತೆ ಅನ್ನೋದು ಕೂಡ ಕಾತೊಳ್ಬೇಕು. ಒಟ್ಟಿನಲ್ಲಿ ಇಂದು ಏನು ಪ್ರಮುಖವಾಗಿ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಎಲ್ಲಾ ತಯಾರಿ ಕೂಡ ಮಾಡ್ಕೊಳ್ತಿರುವಂತದ್ದು. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಒಂದು ಕಡೆ ಈಗ ಕೊಟ್ಟಿರೋದ್ರಲ್ಲಿ ಖುಷಿ ಪಡಬೇಕು ಅಂತ ಹೇಳಿದ್ರೆ ಅವ್ರೇನು ಬಿಟ್ಟಿ ಕೆಲಸ ಅಂತೂ ಮಾಡಿಲ್ಲ, ಮಾಡಿರೋ ಕೆಲಸಕ್ಕೆ ದರ ಪರಿಷ್ಕರಣೆ ಮಾಡ್ಕೊಡಿ, ಹಿಂಬಾಕಿಯನ್ನು ತೆರವು ಮಾಡ್ಕೊಡಿ ಅಂತ ಕೇಳ್ತಾ ಇರೋದು. ನೋಡೋಣ ಇದನ್ನ ಎಷ್ಟರ ಮಟ್ಟಿಗೆ ನೌಕರರು ಒಪ್ಕೊಳ್ತಾರೆ ಅಥವಾ ಮುಂದಿನ ದಿನದಲ್ಲಿ ಅಥವಾ ಅದ್ರ ನಾಳೆಗೂ ಕೂಡ ಇದೇ ಹೋರಾಟ ಮುಂದುವರಿಯತ್ತ ಅಂತ. ಸಂಬಂಧಪಟ್ಟಂತೆ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿರೋದ್ರಲ್ಲಿ ಖುಷಿ ಪಡಿ ಅಂತ ಹೇಳಿದಾರಲ್ಲ, ಕೊಟ್ಟಿರುವ ಹೇಳಿಕೆ ಇದೆ, ನೋಡ್ಕೊಂಡು ಬನ್ನಿ. ಸದ್ಯ ಅಷ್ಟು ಕೊಟ್ಟಿದಾರಲ್ಲ, ಸಂತೋಷ ಪಡ್ಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸದ್ಯ ಅಷ್ಟು ಕೊಟ್ಟಿದಾರಲ್ಲ, ಸಂತೋಷ ಪಡ್ಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸದ್ಯ